ಸೋಮಣ್ಣವರ ಕ್ಷೇತ್ರಕ್ಕೆ ತಿಪ್ಟೂರ್ಗೆ ಹೋಗ್ತಾ ಇದ್ದೇನೆ. ಒಂದೆರಡು ಕಾರ್ಯಕ್ರಮ ಮುಗಿಸಿ ಅಲ್ಲಿಂದ ಶಿಕಾರಿಪುರದಲ್ಲಿ ಪ್ರಚಾರದ ಸಭೆ ಇದೆ. ಶಿಕಾರಿಪುರಕ್ಕೆ ಹೋಗ್ತಾ ಇದ್ದೇನೆ. ನಾಳೆ ಬೀದರ್ಗೆ ಹೋಗಿ ಅಲ್ಲಿ ಲೋಕಸಭಾ ಕ್ಷೇತ್ರ ದೃಷ್ಟಿಯಿಂದ ಆ ಭಾಗದಲ್ಲಿ ಓಡಾಟ ಮಾಡಿ. ಸರ್, ಕಾಂಗ್ರೆಸ್ನವರು ದಿನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಅನುದಾನ ಕೊಟ್ಟಿಲ್ಲ, ಬರ ಪರಿಹಾರ ಕೊಟ್ಟಿಲ್ಲ, ಯಾವುದೇ ನೈತಿಕ ಹಕ್ಕಿಲ್ಲ ಮೋದಿಯವರು ಮತ್ತು ಅಮಿತ್ ಶಾ ಅವರು ರಾಜ್ಯಕ್ಕೆ ಬರೋಕ್ಕೆ. ಅವತ್ತಿಂದ ಇವತ್ತಿನೂ ಅದೇ ಮಾತಾಡ್ತಾ ಇದ್ದಾರೆ. ಮೋದಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲ ರಾಜ್ಯಗಳಿಗೂ ನಾವು ಏನು ನ್ಯಾಯಬದ್ಧವಾಗಿ ಕೊಡಬೇಕಾಗಿದೆಯೋ ಪರಿಹಾರವನ್ನು ಕೊಡ್ತೇವೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಆದ್ದರಿಂದ ಇವರು ಸ್ವಲ್ಪ ತಾಳ್ಮೆಯಿಂದಿದ್ದರೆ ಹಣವೂ ಬಿಡುಗಡೆ ಆಗುತ್ತೆ, ಕೆಲಸನೂ ಮಾಡ್ಬೋದು. ಬರಗಾಲ ಇರೋದು ನಿಶ್ಚಿತ ನಮ್ಮ ರಾಜ್ಯದಲ್ಲಿ. ಇಂಥ ಭೀಕರ ಬರಗಾಲ ಇದ್ದಾಗ ಸಹಜವಾಗಿ ಪರಿಹಾರ ಕೊಡ್ತಾರೆ. ಒಂದೆರಡು ದಿನ ಲೇಟ್ ಆಗ್ಬೋದು ಅಷ್ಟೇ. ಪರಿಹಾರ ಕೊಡೋಕ್ಕೆ ಏನು ಬೇಕೋ ನಾವು ಪ್ರಯತ್ನ ಮಾಡ್ತೇವೆ. ಸರ್, ಮೋದಿಯವರ ಹೇಳಿಕೆ ಮಾಂಗಲ್ಯ ಸೂತ್ರ ಮತ್ತು ಹಿಂದೂಗಳ ಆಸ್ತಿ ಹಂಚಿಕೆ, ಮುಸ್ಲಿಮರ ಆಸ್ತಿ ಹಂಚಿಕೆ ಮಾಡ್ತಾರೆ, ಬಹಳ ವಿರೋಧ ಬರ್ತಾ ಇದೆ ಮೋದಿಯವರ ಹೇಳಿಕೆಗೆ. ಸರ್, ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸೋಮಣ್ಣವರ ಕ್ಷೇತ್ರಕ್ಕೆ ತಿಪ್ಟೂರ್ಗೆ ಹೋಗ್ತಾ ಇದ್ದೇನೆ. ಒಂದೆರಡು ಕಾರ್ಯಕ್ರಮ ಮುಗಿಸಿ ಅಲ್ಲಿಂದ ಶಿಕಾರಿಪುರದಲ್ಲಿ ಪ್ರಚಾರದ ಸಭೆ ಇದೆ. ಶಿಕಾರಿಪುರಕ್ಕೆ ಹೋಗ್ತಾ ಇದ್ದೇನೆ. ನಾಳೆ ಬೀದರ್ಗೆ ಹೋಗಿ ಅಲ್ಲಿ ಲೋಕಸಭಾ ಕ್ಷೇತ್ರ ದೃಷ್ಟಿಯಿಂದ ಆ ಭಾಗದಲ್ಲಿ ಓಡಾಟ ಮಾಡಿ. ಸರ್, ಕಾಂಗ್ರೆಸ್ನವರು ದಿನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಅನುದಾನ ಕೊಟ್ಟಿಲ್ಲ, ಬರ ಪರಿಹಾರ ಕೊಟ್ಟಿಲ್ಲ, ಯಾವುದೇ ನೈತಿಕ ಹಕ್ಕಿಲ್ಲ ಮೋದಿಯವರು ಮತ್ತು ಅಮಿತ್ ಶಾ ಅವರು ರಾಜ್ಯಕ್ಕೆ ಬರೋಕ್ಕೆ. ಅವತ್ತಿಂದ ಇವತ್ತಿನೂ ಅದೇ ಮಾತಾಡ್ತಾ ಇದ್ದಾರೆ. ಮೋದಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲ ರಾಜ್ಯಗಳಿಗೂ ನಾವು ಏನು ನ್ಯಾಯಬದ್ಧವಾಗಿ ಕೊಡಬೇಕಾಗಿದೆಯೋ ಪರಿಹಾರವನ್ನು ಕೊಡ್ತೇವೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಆದ್ದರಿಂದ ಇವರು ಸ್ವಲ್ಪ ತಾಳ್ಮೆಯಿಂದಿದ್ದರೆ ಹಣವೂ ಬಿಡುಗಡೆ ಆಗುತ್ತೆ, ಕೆಲಸನೂ ಮಾಡ್ಬೋದು. ಬರಗಾಲ ಇರೋದು ನಿಶ್ಚಿತ ನಮ್ಮ ರಾಜ್ಯದಲ್ಲಿ. ಇಂಥ ಭೀಕರ ಬರಗಾಲ ಇದ್ದಾಗ ಸಹಜವಾಗಿ ಪರಿಹಾರ ಕೊಡ್ತಾರೆ. ಒಂದೆರಡು ದಿನ ಲೇಟ್ ಆಗ್ಬೋದು ಅಷ್ಟೇ. ಪರಿಹಾರ ಕೊಡೋಕ್ಕೆ ಏನು ಬೇಕೋ ನಾವು ಪ್ರಯತ್ನ ಮಾಡ್ತೇವೆ. ಸರ್, ಮೋದಿಯವರ ಹೇಳಿಕೆ ಮಾಂಗಲ್ಯ ಸೂತ್ರ ಮತ್ತು ಹಿಂದೂಗಳ ಆಸ್ತಿ ಹಂಚಿಕೆ, ಮುಸ್ಲಿಮರ ಆಸ್ತಿ ಹಂಚಿಕೆ ಮಾಡ್ತಾರೆ, ಬಹಳ ವಿರೋಧ ಬರ್ತಾ ಇದೆ ಮೋದಿಯವರ ಹೇಳಿಕೆಗೆ. ಸರ್, ನಾನಾ ಬಾಗ್ಲಾತು